ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತೇಜು ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಥರ್ಸ್ಡೇ ವ್ಲಾಗು. ಥರ್ಸ್ಡೇ ನಮ್ಮ ಪೂರ್ವಿ ಬಂದಿದ್ದಾಳೆ ಅಂತ ಫೋನ್ ಮಾಡಿದ್ರು, ಕರ್ಕೊಂಬರೋಕೆ ಹೋಗ್ತಾಯಿದ್ದೀನಿ. ಅವ್ರಿಗೆ ಆಟೋ ಸಿಗ್ತಾ ಇಲ್ವಂತೆ, ಅದಕ್ಕೆ ನಾನು ಗಾಡಿ ಎತ್ತಿ ಇವಾಗ ಕರ್ಕೊಂಡೋಗಿ ಕರ್ಕೊಂಬರಬೇಕು. ನೋಡಿ ಆಗಲಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿ, ವೀಡಿಯೋ ಮಾಡಿದ್ರೆ ಇಷ್ಟೇ ಮಾಡ್ಕೊಂಡಿದ್ದಾಳೆ. ಹುಡುಗಿ ಗಾಡಿ ಓಡಿಸ್ಬೇಕಂತೆ. ಈರುಳ್ಳಿ ಇರಲಿಲ್ಲ, ಈರುಳ್ಳಿ ತೊಗೊಂಡೆ. ಬಟ್ ಈರುಳ್ಳಿ ಸಿಕ್ಕಾಬಿಟ್ಟೆ ರೇಟ್ ಆಗಿದೆ. ಈರುಳ್ಳಿ ತೊಗೊಂಬರ್ಬೇಕಾಗಿತ್ತು. ಈರುಳ್ಳಿ ತೊಗೊಂಡು ಏನು ಬೇಕು? ಗಾಡಿ ಓಡಿಸ್ತೀನಿ ಕೊಡು, ನಾನು ಗಾಡಿ ಓಡಿಸ್ತೀನಿ ಕೊಡು ಅಂತ. ಗಾಡಿ ಓಡಿಸ್ಕೊಂಡೈತ್ಯಾ? ಓಡಿಸು ನಿನ್ನ ಮಗಳು ಗಾಡಿ ಓಡಿಸ್ತಾಳಂತವ. ಏನು ಮಾಡ್ತಿದ್ದೀನಿ ನಿಮ್ಮ ಅಜ್ಜಿ ಜೊತೆ ನೀನು? ಯಾಕೆ ಬಂದೆ? ಏನು ಗೊತ್ತು, ಕರ್ಕೊಂಬರಕ್ಕೆ ಒಬ್ರು ಬೇರೆ ಬರ್ಬೇಕಾ ನಿಮಗೆ? ಕರ್ಕೊಂಬರಕ್ಕೆ ನಿಮ್ಗೊಬ್ರು ಅಸಿಸ್ಟೆಂಟ್ ನಾನು. ತರಲೆ ಆಗ್ಬಿಟ್ಟು ಪೂರ್ವಿಕ ಮಾಡಬೇಡ, ಮಾತಾಡು. ಅಯ್ಯೋ ಇಲ್ಲಡು, ಇಲ್ಲೂ ಬಂದು ವಾಯ್ಸ್ ಹೊರ್ಕೊತಾರೆ, ತಲೆ ತಿಂತವಳೆ. ಮಾತಾಡಲ್ವಾ? ಹಾಯ್ ಫ್ರೆಂಡ್ ಪೂರ್ವಿಕ ಹಾಯ್ ಬರ್ತಡೆ ಮಾಡಕ್ಕೆ ಬಂದವಳಂತೆ. ಬರ್ತಡೆ ಏನು ಮಾಡಕ್ಕೆ ಬಂದಿದ್ದಪ್ಪ? ಹೇಳು ಹಾಯ್. ಸುಮ್ಮನೆ ರೂಲಿ ಮತ್ತೆ ಬಿಡ. ಹಾಯ್ ಫ್ರೆಂಡ್ ಅಂತ ಹೇಳು. ಹಾಯ್ ಮಾಡ್ತಿದ್ದಾಳೆ ಪೂರ್ವಿಕ. ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಮಾಡ್ತಿದ್ದಾಳೆ. ಆಗಲೇ ಅಮ್ಮ ಮಗಳು ಜಗಳ ಬಿದ್ದು. ನಾನು ತೋರ್ಸ ನಿಂದ ಹಳೆ ವಿಡಿಯೋದಲ್ಲಿ ಹೆಂಗ್ ಮುದ್ದು ಮಾಡ್ತಿದ್ಯಾ ಅಂತ ತೋರ್ಸ್ರಾ? ತೇಜಮ್ ಬರ್ತಡೆಗೆ ನಿಮ್ಮ ಮಗ ಚಾವಳೆ ಹೇಳಿ ಪಾರ್ಟಿ ಕೊಡ್ತಾಳೆ. ಏನಕ್ಕೆ ಬಂದೆ ನೀನು? ಸರಿ, ಸ್ಕೂಲ್ ರಜೆ ಹಾಕ್ಬಿಟ್ಟು ನಮ್ಮ ಮನೆಗೆ ಏನಕ್ಕೆ ಬಂದೆ? ನೆನಪಿಲ್ವಾ? ಬರ್ತದ ಕಣೆ. ಬೇಗ ಹೇಳು, ಏನಕ್ಕೆ ಬಂದೆ? ಅಲ್ಲಿ ಹೇಳ್ಬಿಡು ಅವ್ರಿಗೆ, ಏನಕ್ಕೆ ಬಂದೆ ನಮ್ಮ ಮನೆಗೆ ನೀನು? ಬರ್ತಡೆಗೆ. ಯಾರ್ದು? ಯಾರು ಹೇಳಿದ್ದು? ನಾನು ಯಾವಾಗ ಹೇಳ್ದೆ? ಯಾವಾಗ ಹೇಳ್ದೆ ಪಪ್ಪ? ನಾನು ಬರ್ತಡೇ ಮಾಡ್ಕೊಳ್ಳಲ್ಲ. ಸರಿ, ನಿಮ್ಮ ಊರಿಗೆ ಹೋಗಪ್ಪ. ನಾನು ಬರ್ತಡೇ ಮಾಡ್ಕೊಳ್ಳಲ್ಲ, ಊರಿಗೆ ಹೋಗು. ನಾವು ಮಾಡಿದ್ವಲ್ಲ. ಸರಿ, ಆ ಬರ್ತಡೆಗೆ ಏನು ಕೊಟ್ಟೆ ನೀನು? ಏನು ಕೊಡ್ತೀಯ? ಮುತ್ತು ಕೊಡಕ್ಕೆ ಬಂದೆ. ಇಲ್ಲ, ಏನೋ ಕೊಡ್ತಾಳಲ್ಲವಾ? ಇಲ್ಲ, ಮುತ್ತು. ಏನು ಕೊಡ್ತೀವ? ಮುತ್ತು. ಮುತ್ತಿಲ್ಲ, ಏನೋ ಕೊಡ್ತಾಳೆ. ಅಲ್ಲಿ ಸೈಲೆಂಟ್ ಆಗಿದ್ದಾಳೆ. ಕೇಕ್ ಬೇಡಪ್ಪ. ಬೇರೆ ಏನು ಕೊಡ್ತೀಯ? ಸ್ವೀಟು ಬೇಡ, ಡಯಟ್ ಮಾಡ್ತಾ ಇದ್ದೀನಿ. ನನಗೆ ಕೇಕು ಬೇಡ, ಸ್ವೀಟು ಬೇಡ. ನೆಕ್ಸ್ಟು ಮತ್ತೇನು ಕೊಡ್ತೀಯ? ಅಲ್ಲಿ ವಿಡಿಯೋ ನೋಡಬೇಡ, ನಾನು ನೋಡಿ ಮಾತಾಡು. ನನಗೇನು ಕೊಡ್ತೀಯ? ಇದ್ಯಾವ್ದು ಕೈ? ಸರಿ, ಇವಾಗ ಕೇಕು ಬೇಡ, ಸ್ವೀಟು ಬೇಡ. ನೆಕ್ಸ್ಟ್ ಏನು ಕೊಡ್ತೀಯ? ಚಾಕ್ಲೇಟ್ ಅಂತ ಮಾತ್ರ ಹೇಳ್ಬೇಡ. ನನ್ನ ಚಾಕ್ಲೇಟ್ ಬೇಡ. ಹೇಳಪ್ಪ, ಏನು ಕೊಡ್ತೀಯ ನನಗೆ? ನನಗೆ ಕೇಕು ನಂಗೆ ಇಷ್ಟ ಇಲ್ಲ. ಕೇಕು ಏನು ಬೇಕಾದ್ರೆ ಕೊಡಿಸ್ತೀಯಾ? ನಿಜವಾಗ್ಲು ಇಂಥ ಶಾನೆ ಹಿಂಗೆ ಫೋನ್ ಮಾಡಿಬಿಟ್ಟು ಹಾಂ 1 ಎಕರೆ ಮಾರ್ಬಿಟ್ಟು ದುಡ್ಡು ಕೊಟ್ಟು ಕಳಿಸು. ತೇಜಮ್ಮಂಗೆ ಗಿಫ್ಟ್ ಕೊಡಿಸ್ಬೇಕು ಅವನು. ಹೇಳು, ಫೋನಲ್ಲಿ ಹೇಳು.
ನಿಮ್ಮ ಅಪ್ಪನಿಗೆ ಹೇಳು, ನಿಮ್ಮ ಅಪ್ಪನಿಗೆ ಹೇಳು, ಅಲ್ಲಿ ಹೇಳಿ ನಿಮ್ಮ ಅಪ್ಪನಿಗೆ ಹೇಳ್ತೀಯಲ್ಲ, ಇಲ್ಲಿ ಹೇಳು ನಿಮ್ಮ ಅಪ್ಪನ ವಿಡಿಯೋದಲ್ಲಿ. ಅಪ್ಪ ಹೇಳೆ, ಜೋರಾಗಿ ಹೇಳು. ಅಪ್ಪ ಅಪ್ಪ 1 ಎಕರೆ ಮಾರ್ಬಿಟ್ಟು ದುಡ್ಡು ಹಾಕು, ನಾನು ನಮ್ಮಮ್ಮನ ಬರ್ತಡೇ ಮಾಡ್ತೀನಿ. ಇದು ಫ್ರೈಡೇ ನೈಟು ಮಕ್ಕಳೆಲ್ಲ ಸೇರಿ ಕೇಕ್ ತೊಗೊಂಡ್ಬಂದು ಕಟ್ ಮಾಡಿಸ್ತಾ ಇರೋದು. ಇಷ್ಟೇ ಬರ್ತಡೇ ಮಾಡ್ಕೊಂಡಿದ್ವಿ, ಏನೂ ಸೆಲೆಬ್ರೇಷನ್ ನಾವು ಮಾಡಲಿಲ್ಲ. ಪಾಪ ನಮ್ಮ ಪೂರ್ವ ಆಸೆ ಕೇಕ್ ಕಟ್ ಮಾಡಬೇಕು ಅಂತಲೇ ಬಂದಿಲ್ಲ ಅಂತ. ವಾಯ್ಸ್ ಓವರ್ ಇಲ್ಲಿ ಕೊಡ್ತಾ ಇರೋದು. ಯಾಕೆ ವಾಯ್ಸ್ ಇದು ಮಾಡಿಲ್ಲ ಅಂದರೆ ಸಾಂಗ್ಗಳು ಹಾಕಿದ್ರೆ ಕಾಪಿ ರೈಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಮೊನ್ನೆ ದೀಪಾರಾಧನೆದು ಒಂದು ಹಾಕಿದ್ದೆ, ಅದಕ್ಕೆ ಬಂದುಬಿಟ್ಟಿತ್ತು. ಅದಕ್ಕೆ ನೆಕ್ಸ್ಟು ಯಾವುದೋ ಸಾಂಗ್ ಹಾಕಲೇಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನೋಡಿ ನನ್ನ ಮಕ್ಕಳು ಇದು ಮಾಡೋಕ್ಕೆ ಸ್ಪ್ರೇ ಹೊಡಿಯೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಮಕ್ಕಳಿಗೋಸ್ಕರನೇ ಸೆಲೆಬ್ರೇಷನ್ ಎಲ್ಲ. ಸೆಲೆಬ್ರೇಷನ್ ಏನಿಲ್ಲ, ಜಸ್ಟ್ ಕೇಕ್ ತೊಗೊಂಡ್ಬಂದು ಕಟ್ ಮಾಡಿದೆ ಅಷ್ಟೇ. ಏನೂ ತೊಗೊಳಕ್ಕೆ ಹೋಗಿಲ್ಲ, ಏನೂ ತರಲಿಲ್ಲ. ಪ್ಲ್ಯಾನಿಂಗಲ್ಲಿತ್ತು ತರ್ಸ್ಡೇ ತಂಗಿ ಅವಳು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಮಲ್ಲೇಶ್ವರಂಗೆ. ಸುಮ್ಮನೆ ನಿಮಿಷ ಮಲ್ಲೇಶ್ವರಂಗೆ ಹೋಗಿ ತೊಗೊಂಬರಬೇಕು ಅಂತ. ಅವಳು ಬಂದು ಒಂದು 1/2 hour 1 hourಗೆ ನಮ್ಗೆ ವಿಷಯ ಗೊತ್ತಾಯಿತು. ಅವಳು ಬಂದಾಗ 11 o'clock ಆಗಿತ್ತು. 12:30 1 o'clockಗೇನೋ ಮೆಸೇಜ್ ಬಂತು. ಅದಕ್ಕೆ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಪೂರ್ವಿ ಹೇಗೆ ನಗ್ತಿದ್ದಾಳೆ ನೋಡಿ. ನನ್ನ ಮಕ್ಳಿಗೆ ಇದೊಂದು ಹುಚ್ಚು. ಇನ್ನೇನೋ ಹಾಗೆ ಹೊಡೆದಿದ್ದಾರೆ 500 ಸಬ್ಸ್ಕ್ರೈಬರ್ ಆದಾಗ. ಇವಾಗಲೂ ಅದೇ. ಫಸ್ಟ್ ಅವಳಿಗೆ ಕೇಕ್ ತಿನ್ನಿಸ್ಬೇಕು, ಇಲ್ಲಾಂದರೆ ಯೋಚನೆ ಮಾಡ್ತಾ ಇರ್ತಾಳೆ ಹೆಂಗೆ ಕಟ್ ಮಾಡಿದೆ ಅಂತ. ಆ ವೀಡಿಯೋನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಯಾರಿಗೆ ಎಷ್ಟು ಕೊಡ್ತೀನಿ ಅಂತ ನೋಡ್ತಾ ಇರ್ತಾಳೆ. ಹ್ಯಾಪಿ ಬರ್ತ್ಡೇ ಅಲ್ಲವ ಇದು ಕುಯ್ಯೋ ಅಂತಿದೆ. ಶ್ರೇಯಸ್ ಕಪ್ಚು ಕೇಕ್ ನೋಡಿ. ಕುಕ್ಕೆಲ್ಲ ಕೇಕ್ ಮೇಲೆ ತಗ ಬರ್ತಾರೆ. ಇದರಲ್ಲಿ ಒಬ್ಬರು ಮಿಸ್ಸು, ಒಬ್ಬರು ಎಂಟ್ರಿ ಆಗಿದ್ದಾರೆ ಅಷ್ಟೇ. ಇವನು ನಮ್ಮ ದೊಡ್ಡ ಅಕ್ಕನ ಮಗ. ನಾನು ವೀಡಿಯೋದಲ್ಲಿ ಅಷ್ಟು ಕಂಡಿಲ್ಲ, ಯಾಕಂದರೆ ವೀಡಿಯೋ ಮಾಡೋದೇ ಇವನು. ನನ್ನ ಮಗ ಗಿಫ್ಟು. ನನ್ನ ಮಗ ಅಲ್ಲಿ ನಮ್ಮಮ್ಮಗೆ ಕೇಕ್ ಕೊಡೋಕೆ ಹೋಗ್ತಾಯಿದ್ದೀನಿ. ಅವ್ರಿಗೆ ಕೋಲ್ಡ್ ಕೇಕ್ ಅಂದರೆ ಆಗಲ್ಲ. ಐಸ್ ಕೇಕ್ ಯಾರಿಗೂ ಆಗಲ್ಲ, ತರಬೇಡಿ ಅಂದರೆ ಅದನ್ನೇ ತಂದಿದ್ದಾರೆ. ನನ್ನ ಮಗನ ಗಿಫ್ಟ್ ನೋಡಿ. ಅವ್ರಿಗೆ ಏನು ಬೇಕೋ ಅದನ್ನು ನನಗೆ ಗಿಫ್ಟ್ ಅಂತ ತಂದಿದ್ದಾರೆ ಅಷ್ಟೇ. ಕೊಡ್ತಾನೆ, ಈಸ್ಕೊಳ್ತಾನೆ, ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ. ಸೇಮ್ ಇಬ್ಬರು ಟಿ ಅಂತ ಕೀಪೆಂಚ್ ಇಟ್ಕೊಂಡಿದ್ದಾರೆ. ಇದು ಅವನು. ನಮ್ಮ ಪೂರ್ವಿ ಚಾಕ್ಲೇಟ್ ಇಷ್ಟೊಂದು ಖುಷಿ ಪಡ್ತಿದ್ದಾರೆ, ಇಷ್ಟೊಂದು ಚಾಕ್ಲೇಟ್ ತಂದುಬಿಟ್ಟಿದ್ದಾರೆ ಅಂತ. ಪೂರ್ವಿಗೆ ಒಂದು ಕೊಡಲ್ಲ ಚಾಕ್ಲೇಟು. ಇಲ್ಲ ನಿಮಗೂ ಕೊಡ್ತೀನಿ. ಕೇಕು ಹೌದಾ? ನನ್ನ ವಾಯ್ಸ್ ಅವ್ರು ಕೊಡ್ತಾಯಿದ್ದೆ, ಸುಮ್ಮನಿರಪ್ಪ. ಅವನು ಇಯರಿಂಗು ಆ ಥರ ನನ್ನ ಇದರಿಂದ ಚೈಲ್ಡ್ಹುಡ್ಡಿಂದನೂ ಹಾಕಿಲ್ಲ, ಆ ಥರ ಇಯರಿಂಗ್ ತೊಗೊಂಡು ಬಂದಿದ್ದಾನೆ. ಚೆನ್ನಾಗಿ ಕಾಣುತ್ತಮ್ಮ ಅಂತಾನೆ. ಚೂರು ಚೆನ್ನಾಗಿಲ್ಲ ಇಯರಿಂಗು. ಶ್ರೇಯಸ್ ಕೊಟ್ಟಿದ್ದು ಡೈರಿ ಮಿಲ್ಕು. ನಾನು ಚಾಕ್ಲೇಟೆಲ್ಲ ಕಮ್ಮಿ ತಿನ್ನೋದು. ಅದು ನೋಡಿ ಡೈರಿ ಮಿಲ್ಕು, ಕೀಪಂಜು, ಇಯರಿಂಗ್ ಅಂತ ತೊಗೊಂಡು ಬಂದಾನೆ. ಇಯರಿಂಗ್ ಎಕ್ಸ್ಚೇಂಜ್ ಮಾಡಿ ಮತ್ತೆ ಬಳೆ ತರಿಸ್ಕೊಂಡೆ ನಾನು. ಅದು ಚೆನ್ನಾಗೇ ಇಲ್ಲ ಇಯರಿಂಗು. ಅದಕ್ಕೆ 125 ಏನೋ ಕೊಟ್ಟಿದ್ದಾನೆ ಅಂದ. ಬೇಡ ಹೋಗಪ್ಪ, ನಾನು ಅದು ಹಾಕೋದೇ ಇಲ್ಲ, ಸುಮ್ಮನೆ ಮೂಲೆಯಲ್ಲಿ ಹಾಕಬೇಕು ಅಂದ್ಬಿಟ್ಟು ಬಳೆ ತರಿಸ್ದೆ.
ಇದೆಲ್ಲ ಅವಳು ಓಪನ್ ಮಾಡ್ತಿದ್ದಾಳೆ ಉಷಾ. ಅದೆಲ್ಲ ಪೇಪರ್ ಕವರ್ ಹೊಡೆದಿದ್ರಲ್ಲಿ ಕಲರ್ದು ಅದೇ ಇದಾಗಿದೆ. ನೋಡಿ ಗಿಫ್ಟು ಏನು ಕೊಡ್ತಿದ್ದಾಳೆ, 20 ರೂಪಾಯಿ ಕೊಡ್ತಿದ್ದಾಳೆ ನನಗೆ. ಅವಳು 20 ರೂಪಾಯಿ ಕೊಡ್ತಾಳೆ ಅಂತಂಗೆ 20 ರೂಪಾಯಿ ಕೊಟ್ಬಿಡಿ ಸಾಕು ಅಂತ ಅಂತಿದ್ದಾಳೆ. ಅದೇ ಒಂದು ಗಲಾಟೆ ಇತ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವ್ಲಾಗಲ್ಲಿ ಒಳ್ಳೊಳ್ಳೆ ವಿಡಿಯೋ ಬರುತ್ತೆ, ಅದಕ್ಕೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.